ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಮೂಲ ರಚನೆ ಶೋಭನಾ ಭಾರದ್ವಾಜ್. ಕನ್ನಡ ಅನುವಾದ ಎಂಪಿ ಪ್ರಜ್ವಲ್. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಜನನಿ ಜನ್ಮಭೂಮಿ ನಮ್ಮ ಪುಣ್ಯ ಮಾತೆ ಭಾರತಿ, ಜನರ ಮನದ ಮಹಾಪೂರ ಭಾವಕ್ಕೆಲ್ಲಿ ಇತಿಮಿತಿ, ಭಾವಕ್ಕೆಲ್ಲಿ ಇತಿಮಿತಿ. ಜನನಿ ಜನ್ಮಭೂಮಿ ನಮ್ಮ ಪುಣ್ಯ ಮಾತೆ ಭಾರತಿ, ಜನರ ಮನದ ಮಹಾಪೂರ ಭಾವಕ್ಕೆಲ್ಲಿ ಇತಿಮಿತಿ, ಭಾವಕ್ಕೆಲ್ಲಿ ಇತಿಮಿತಿ. ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಬನ್ನಿ ದೀನ್ ದಯಾಳ್ ಉಪಾಧ್ಯಾಯರೇ. ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ, ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ, ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ. ವಂದೇ ಮಾತರಂ, ವಂದೇ ಮಾತರಂ. ದೀನ್ ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯೆ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ? ಹೌದೌದು, ಖಂಡಿತವಾಗಿಯೂ. ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ? ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ
ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ. ಆ, ಒಂದು ಮಾತು ಹೇಳಲೇ ದೀನ್ ದಯಾಳ್, ಹೇಳಿ. ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ. ನೀವು ಸರಿಯಾಗಿ ಹೇಳಿದಿರಿ. ಆ, ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ. ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ. ಆ, ನನಗೆ ಸಂಕೋಚವಾಗ್ತಾ ಇದೆ. ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ. ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ. ಬರ್ತಾ ಇದ್ದೀನಿ ಇರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ? ಹಾ, ಯಾಕೆ ಆಡ್ಬಾರ್ದು ಹೇಳಿ. ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ? ಹೌದಲ್ವಾ? ಕೊಡಿರಿ, ಏನು ಬರೆದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರೋ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು. ಅರೆ, ಸುಖವಾಗಿರೋ ಕಂದ. ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ. ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿರ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ? ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ. ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನು, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನೂ ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ. ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ 3 ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿರ? ನಿಮ್ಮ ದೀನ್ ದಯಾಳ್. ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ? ನಾವು ಅವನನ್ನು ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ದರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನು ದೂರ ಮಾಡಿಬಿಟ್ಟಿದ್ದಾನೆ. ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ. ಬಹುಶಃ ಹೌದೇನೋ. ಆದರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ. ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು? ಏನು ಮಾಡೋದು ಈಗ? ಅವನಿಗೆ ಹೇಗೆ ಅರ್ಥ ಮಾಡಿಸೋದು? ಅವನನ್ನೆಲ್ಲ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರು. ಇಲ್ಲಿ ನೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ.
ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನೀ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ. ನಿಜ ಹೇಳುತ್ತಿದ್ದೇನೆ ದೀನ್ ದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ. ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ. ಸತ್ಯವಾದ ಮಾತು. ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು? ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಹೀಗೆ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ. ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ. ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಕತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ. ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನ ಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರೂಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ. ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ. ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು. ಬಾಬಾ ದೀನ್ದಯಾಳ್, ಸ್ವಾಗತ ನಿನಗೆ. ನಮಸ್ಕಾರ ಗುರುಜಿ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ. ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು? ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು. ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ. ನಿಜ ಗುರೂಜಿ. ನಾವು ಸ್ವಯಂ ಸೇವಕ ಸಂಘದ ಮೂಲಕ, ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ. ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ. ಇದರಲ್ಲಿ ಸಂದೇಹವೇ ಇಲ್ಲ ಗುರೂಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ. ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು. ಹೌದು, ಗೊತ್ತಾಯಿತು. ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ. ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ? ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ದರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ನೀಡಿದ್ದೇನೆ. ನಾನು ಸಂತೋಷದಿಂದ ಸಿದ್ಧನಿದ್ದೇನೆ. ದೀನ್ ದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸ್ಕೊ. ಆದರೆ ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂಥ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ಬರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ದರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ನಾನು ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರೂಜಿ. ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು. ಇನ್ನು ನನಗೆ ಅನುಮತಿ ನೀಡಿ. ವಿಜಯೀ ಭವ. ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21ರಂದು ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಕೇವಲ ಇಬ್ಬರು ದೀನ್ ದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಾ ಪ್ರಸಾದ್ ಮುಖರ್ಜಿ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು
ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಒಂದೇ ಮಾತರಂ. ವಂದೇ ಮಾತರಂ. ಒಂದೇ ಮಾತರಂ. ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ. ವಂದೇ ಮಾತರಂ. ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನೂ ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು. ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೇ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ, ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ 4 ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ.
ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ. ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು. ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ! ವಂದೇ ಮಾತರಂ! ವಂದೇ ಮಾತರಂ! ವಂದೇ ಮಾತರಂ! ವಂದೇ ಮಾತರಂ! ಕೋಟಿ ಹೃದಯದಲ್ಲಿ ಮೊಳೆತು ಹರಿವ ಭಿನ್ನ ಭಾವನೆ, ಕಾವ್ಯ ಕಂಗಳಲ್ಲಿ ಕಳೆದು ನಿಂತ ಒಂದು ಕಲ್ಪನೆ. ಕೋಟಿ ಹೃದಯದಲ್ಲಿ ಮೊಳೆತು ಹರಿವ ಭಿನ್ನ ಭಾವನೆ, ಕಾವ್ಯ ಕಂಗಳಲ್ಲಿ ಕಳೆದು ನಿಂತ ಒಂದು ಕಲ್ಪನೆ. ಜೀವ ತೇಲಿ ಮುಳುಗಿ ತವಕಗೊಂಡ ವರ್ತನೆ, ಜೀವ ತೇಲಿ ಮುಳುಗಿ ತವಕಗೊಂಡ ವರ್ತನೆ. ಯೋಗ ಭೋಗ ಯಾವುದೊಂದು ನಿಲುಕದಿಲ್ಲಿ ಸುಮ್ಮನೆ, ನಿಲುಕದಿಲ್ಲಿ ಸುಮ್ಮನೆ. ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವತ್ಥನಾರಾಯಣರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ.